ಇಂದು ಇಟಾಲಿಯನ್ ವಿಜ್ಞಾನಿಗಳು ಬೀಜದ ಆಕಾರದೊಂದಿಗೆ ಬೀಜ ರೋಬೋಟ್ ಅನ್ನು ರಚಿಸೋಣ ಮತ್ತು ತೇವಾಂಶದ ಬದಲಾವಣೆಗಳ ಆಧಾರದ ಮೇಲೆ ಮಣ್ಣನ್ನು ಅನ್ವೇಷಿಸುವ ಸಾಮರ್ಥ್ಯದೊಂದಿಗೆ ಜೈವಿಕ ವಿಘಟನೀಯ ವಸ್ತುಗಳನ್ನು ತಯಾರಿಸಲಾಗುತ್ತದೆ ಮತ್ತು ಬ್ಯಾಟರಿಗಳು ಅಥವಾ ಇತರ ಬಾಹ್ಯಶಕ್ತಿಯ ಮೂಲಗಳ ಅಗತ್ಯವಿಲ್ಲದೆ ಸುತ್ತಮುತ್ತಲಿನ ಪರಿಸರದಲ್ಲಿ ಚಲಿಸಲು ಸಾಧ್ಯವಾಗುತ್ತದೆ. ಇಟಾಲಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಜಿನೋವಾದಲ್ಲಿ ರಚಿಸಲಾದ ಮೊದಲ ಕೃತಕ ಬೀಜ ರೋಬೋಟ್ನ ಈ ಮುಖ್ಯ ಲಕ್ಷಣಗಳು ಬಾರ್ಬರಾ ಮೊಹೋಲೈ ಅವರಿಂದ ಸಂಯೋಜಿಸಲ್ಪಟ್ಟ ಬಯೋಇನ್ಸ್ಪೈರ್ಡ್ ಸಾಫ್ಟ್ ರೋಬೋಟಿಕ್ಸ್ ಲ್ಯಾಬ್ನ ಸಂಶೋಧಕರು. ಟ್ರೆಂಟೊ ವಿಶ್ವವಿದ್ಯಾಲಯದ ಸಹಯೋಗದೊಂದಿಗೆ ಕೃತಕ ಬೀಜವು ಪ್ರಪಂಚದಾದ್ಯಂತ ತನ್ನನ್ನು ತಾನು ಪರಿವರ್ತಿಸಿಕೊಳ್ಳುವ ಮತ್ತು ಸ್ವಾಯತ್ತವಾಗಿ ಪರಿಸರದ ಸುತ್ತಲೂ ಚಲಿಸುವ ಸಾಮರ್ಥ್ಯವನ್ನು ಹೊಂದಿರುವ ಮೂಲಮಾದರಿಯಾಗಿದೆ ಮತ್ತು ಪರಿಸರದ ಮೇಲ್ವಿಚಾರಣೆಯಿಂದ ಮರು ಅರಣ್ಯೀಕರಣದವರೆಗೆ ವಿವಿಧ ಕ್ಷೇತ್ರಗಳಲ್ಲಿ ಅಪ್ಲಿಕೇಶನ್ಗಳನ್ನು ಕಾಣಬಹುದು. ಸಂಶೋಧನೆಯ ಫಲಿತಾಂಶವನ್ನು ಅಡ್ವಾನ್ಸ್ಡ್ ಸೈನ್ಸ್ನಲ್ಲಿ ಪ್ರಕಟಿಸಲಾಗಿದೆ ಮತ್ತು ಐಐಟಿಯಿಂದ ಸಂಘಟಿಸಲ್ಪಟ್ಟ ಯುರೋಪಿಯನ್ ಪ್ರಾಜೆಕ್ಟ್ ಐಸೀಡ್ನಿಂದ ಹುಟ್ಟಿಕೊಂಡ ಕೊನೆಯ ಸಂಚಿಕೆಯ ಕವರ್ ಅನ್ನು ಒಳಗೊಂಡಿತ್ತು. ಇದು BHI ಕನ್ನಡ ವಾಹಿನಿ. ದಯವಿಟ್ಟು ಲೈಕ್ ಮಾಡಿ ಮತ್ತು ಚಂದಾದಾರರಾಗಿ. ಎಲ್ಲರಿಗೂ ಧನ್ಯವಾದಗಳು.